ನಮಸ್ತೆ ಗೆಳೆಯರೆ. ಇವತ್ತು ನಿಮಗೆ ಒಂದು ಪೌರಾಣಿಕ ವಿಚಾರವನ್ನ ತಿಳಿಸಿ ಹೇಳಬೇಕು. ಅಷ್ಟಾದಶ ಪುರಾಣಗಳಲ್ಲಿ ಲಿಂಗ ಪುರಾಣ, ಸ್ಕಂದ ಪುರಾಣ, ಪದ್ಮಪುರಾಣ, ಮತ್ಸ್ಯ ಪುರಾಣ ಮುಂತಾದ ಎಲ್ಲ ಪುರಾಣಗಳಲ್ಲಿ ಭೂಮಿಯ ವಿಶೇಷತೆಯನ್ನು ಬಣ್ಣಿಸಿ, ಆ ಭೂಮಿಯನ್ನು ಕಾಪಾಡಿದ ಮತ್ಸ್ಯಾವತಾರಿ ವಿಷ್ಣುವನ್ನ ಬಣ್ಣಿಸಿ, ಭೂಮಿಯ ಮೇಲೆ ನಮ್ಮೆಲ್ಲರ ಕಷ್ಟ ಸುಖಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಇರುವಂತಹ ವಾಸ್ತು ಪುರುಷನ ದೆಸೆಯಿಂದ ಕಾಪಾಡುವ ಒಂದು ವಿಶೇಷ ಮರ್ಮವನ್ನ, ರಹಸ್ಯವನ್ನ ಹೇಳುತ್ತೆ. ಏನು ಅಂದ್ರೆ, ಮತ್ಸ್ಯಾವತಾರಿ ವಿಷ್ಣು ಸಕಲ ವಾಸ್ತು ದೋಷ ನಿವಾರಣೆ ಮಾಡ್ತಾರೆ ಅಂತ. ಹಾಗೆ ಶ್ಲೋಕಾಧಾರಿತವಾಗಿ ಮತ್ಸ್ಯ ಮೂರ್ತಿ ಹೇಗಿದೆ ಅಂತ ಮೊಟ್ಟ ಮೊದಲನೇದಾಗಿ ನಾವು ನಿರ್ಮಾಣ ಮಾಡಿ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಓಂ ಹ್ರೀಂ ಶ್ರೀಂ ಐಂ ಮತ್ಸ್ಯಾಸನಾಯ ಸೋಮಕಾಸುರ ಭಂಜನಾಯ ಅಣಿಮಾದ್ಯಷ್ಟ ವಿಭೂತಿಂ ದೇಹಿ ದೇಹಿ ಸ್ವಾಹ ಎನ್ನುವ ಮತ್ಸ್ಯಾವತಾರಿ ಮಂತ್ರ ಇದೆ. ಮತ್ಸ್ಯ ಗಾಯತ್ರಿನೂ ಇದೆ. ತತ್ಪುರುಷಾಯ ವಿದ್ಮಹೆ ಮಹಾಮೀನಾಯ ಧೀಮಹಿ ತನ್ನೋ ಮತ್ಸ್ಯ ಪ್ರಚೋದಯಾತ್. ಹಾಗೆ ಹೇಳುವಾಗ ವಿಷ್ಣು ಶಂಖಚಕ್ರಧಾರಿಯಾಗಿ ಯಾವುದು ವಿದೇಶಗಳಲ್ಲಿ ಮರ್ಮೈಟ್ ಅಂತ ಫೇಮಸ್ ಆಗಿದೆಯೋ ಅದು ಇರುವುದು ನಿಜಾನ ಅಲ್ವಾ ಅಂತ ನಿಮ್ಮಲ್ಲಿ ಅನೇಕರಿಗೆ ಪ್ರಶ್ನೆ ಇರ್ಬೋದು. ವೈಜ್ಞಾನಿಕವಾಗಿ ವಿಜ್ಞಾನದಲ್ಲಿ ಅದು ಇಲ್ಲ ಅಂತ ಅಲ್ಲಗೆಳೆದಿರ್ಬೋದು. ಅಹೋರಾತ್ರನ ಊಹನಾ ಸಿದ್ಧಾಂತದ ಪ್ರಕಾರ ಅದು ಇರುವುದು ಪೆಸಿಫಿಕ್ ಓಷನ್ ಅಲ್ಲಿ. ಯಾಕಂದ್ರೆ ಮತ್ಸ್ಯಾವತಾರಿ ಉದ್ಭವ ಆಗಿದ್ದೆ ಪೆಸಿಫಿಕ್ ಓಷನ್ ಅಲ್ಲಿ, ಪೀಸ್ಫುಲ್ ಓಷನ್ ಅಂತ. ನರಸಿಂಹನ ಅವತಾರ ಇರುವಂತಹ ವಿಷ್ಣುವಿನ ಸಕಲ ಅವತಾರಗಳು ಗೋಚರಿಸುವಂತಹ ಮತ್ಸ್ಯಾವತಾರ ಹುಟ್ಟಿದ್ದು ಪೆಸಿಫಿಕ್ ಓಷನ್ ಅಲ್ಲಿ, ಶಾಂತಿ ಸಾಗರದಲ್ಲಿ. ಆ ಪೆಸಿಫಿಕ್ ಓಷನದ ಗರ್ಭದಲ್ಲಿ ವಿಷ್ಣು ಶೇಷಶಾಹಿಯಾಗಿ ಮಲಗಿರುವಂತಹ ಚಿತ್ರಣ ತೋರಿಸಿದ್ದೀನಿ ನಿಮಗೆ. ಈ ಮತ್ಸ್ಯ ಅವತಾರಕ್ಕೆ 8 ಬಾಲಗಳು, 8 ದಿಕ್ಕುಗಳನ್ನ ಸಂಕೇತಿಸುತ್ತೆ. ಇದು ಮತ್ಸ್ಯ, ನಡುವಿನ ತನಕ ಮತ್ಸ್ಯ, ನಡುವಿನ ನಂತರ ವಿಷ್ಣುವಿನ ಅವತಾರ. ಇದನ್ನ ಹಿಂದೆ ಇದನ್ನ ಹೇಗಿಡಬೇಕು, ಇದಕ್ಕೆ ಒಂದು ಮತ್ಸ್ಯ ಯಂತ್ರ ಕೂಡ ನಿರ್ಧಾರ ಮಾಡಿದರೆ ಹೇಗಿಡಬೇಕು ಅಂತ ತೋರಿಸಿದರೆ, ಈ ಎಲ್ಲ ಮೂರ್ತಿಗಳು ಅದೇ ರೀತಿ ಪಂಚಧಾತು ಮತ್ತೆ ಪ್ಯೂರ್ ಸಿಲ್ವರ್ ಅಲ್ಲಿ ಮಾಡಲಾಗಿದೆ. ಇವುಗಳನ್ನ ಮೀನಿನ ಆಕೃತಿ ಇರುವ ಹಾಗೆ ಮಾಡ್ತಾನೆ. ಮನಸ್ಸಿಗೆ ಇಷ್ಟ ಆಗಿದ್ದೆಲ್ಲ ಮಾಡ್ತಾ ಇರ್ತಾನೆ ಅಹೋರಾತ್ರ. ನೋಡಿ, ಇದು ಎಲ್ಲ ಮತ್ಸ್ಯಾವತಾರಿಗಳ ನಡುವಿನ ತನಕ ನೀರು ಬರೋವರೆಗೂ ಇದರಲ್ಲಿ ಹಾಕಬೇಕಾಗುತ್ತೆ. ಹಿಂದೆ ಒಂದೊಂದು ಮನೆಗೆ ಒಂದೊಂದು ಮತ್ಸ್ಯಾವತಾರಿನ ಇಟ್ಕೋತಾ ಇದ್ರು. ಹಾಗಾಗಿ ಅನೇಕ ದೋಷಗಳಿಂದ ನಿವಾರಣೆ ಆಗ್ತಾ ಇದ್ರು. ಅದೇನೇ ಇರಲಿ, ಭೂಮಿಯನ್ನ ಸಲಹಿದ, ವೇದಗಳನ್ನು ಕಾಪಾಡಿದ, ಸೋಮಕಾಸುರನನ್ನು ಭಂಜನ ಮಾಡಿದ, ನಮ್ಮ ತಾಯಿ ಭೂಮಿಯನ್ನು ಕಾಪಾಡಿದ ವಿಷ್ಣುವಿಗೆ ನಮೋ ನಮಃ ಧನ್ಯವಾದ ತಿಳಿಸುವ ರೀತಿ ಇದು. ಅಷ್ಟೇ, ಆತನಿಂದ ನಾವೇನನ್ನು ಬಯಸದೆ ನಮ್ಮಿಂದ ನಮ್ಮ ತಾಯಿಯನ್ನ ಕಾಪಾಡಿದ ಋಣ ತೀರಿಸುವ ಬಗೆಯನ್ನ ಈ ಪೂಜೆ ಹೇಳುತ್ತೆ. ಮತ್ಸ್ಯಾವತಾರಿ ವಿಷ್ಣು ಎಲ್ಲ ಅವತಾರಗಳಲ್ಲೂ ಶ್ರೇಷ್ಠ ಅವತಾರ. ಮತ್ಸ್ಯಾವತಾರವನ್ನು ಹೋಲಿಸಿಕೊಳ್ಳೋದೇ ಕಷ್ಟ. ಯಾಕಂದ್ರೆ ಅತ್ಯಂತ ಸುಲಭವಾಗಿ ಹೋಲಿಸಿಕೊಳ್ಳುವ ಅವತಾರ ಬುದ್ಧನದು. ಬುದ್ಧನಿಗಿಂತ ಕಷ್ಟದ ಹೋಲಿಸಿಕೊಳ್ಳುವ ಅವತಾರ ಕೃಷ್ಣನದು. ಕೃಷ್ಣನಿಗಿಂತ ಕ್ಲಿಷ್ಟವಾದ ಅವತಾರ ರಾಮನದು. ರಾಮನಿಗಿಂತ ತುಂಬಾ ಕ್ಲಿಷ್ಟವಾದ ಅವತಾರ ಪರಶುರಾಮನದು. ಹೀಗೆ ಅದಕ್ಕಿಂತ ಕ್ಲಿಷ್ಟ ನರಸಿಂಹ, ವಾಮನ, ತ್ರಿವಿಕ್ರಮ. ತ್ರಿವಿಕ್ರಮನಿಗಿಂತ ಕ್ಲಿಷ್ಟ ನರಸಿಂಹ, ನರಸಿಂಹನಿಗಿಂತ ಕ್ಲಿಷ್ಟ ವರಾಹ. ಇನ್ನು ವರಾಹನಿಗಿಂತ ಮೇಲೆ ಇರುವಂತಹ ಕೂರ್ಮ ಮತ್ಸ್ಯರನ್ನು ಹೋಲಿಸಿಕೊಳ್ಳಲು ಆಗೋದಿಲ್ಲ, ಪೂಜಿಸಬಹುದಷ್ಟೇ, ಅಷ್ಟು ಟಫ್ ಇರುತ್ತೆ. ಇದು ದೇವಸ್ಥಾನದ ಒಂದು ಶಾರ್ದೂಲದಿಂದ ಮಾಡಿದಂತಹ ಒಂದು ಪೀಠೆ ಇದು.
ಪಾಟ್ಲ ಅಂತ ಕರೀತಾರೆ ಇದನ್ನ. ನೋಡಿ ಎಲ್ಲ ಮೂರ್ತಿಗಳು ನೋಡಿ, ಎಲ್ಲ ಮೂರ್ತಿಗಳು ನಾಭಿಯ ತನಕ ಮುಳುಗಿದೆ, ಆದರೆ ಈ ಮಧ್ಯದ ಮೂರ್ತಿ ಮುಳುಗಿಲ್ಲ. ಆದ್ದರಿಂದ ಅವನ್ನು ಇಡೋ ಒಂದು ವ್ಯವಸ್ಥೆ ತೋರಿಸ್ತೀನಿ. ನೋಡಿ, ಇಲ್ಲಿ ಶಿವಲಿಂಗ ಇದೆ, ಶಿವಲಿಂಗಕ್ಕೂ ಅಭಿಷೇಕ ಮಾಡೋಣ. ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ ಮನಸ್ಸಿಗೆ. ನೋಡಿ, ಇವತ್ತು ಗೋವಿನ ಹೆರಿಗೆ ಇದೆ. ಮೋಸ್ಟ್ಲಿ ಗೋವು ಇವತ್ತು ಹೆರಿಗೆ ಆಗ್ತಾ ಇದೆ. ಈ ಕೆಂಪು ತಾಮ್ರಪರ್ಣಿಯಿಂದ ಕಪಿಲ ಋಷಿಯಿಂದ ಉತ್ಪತ್ತಿಯಾದಂತಹ ಕಪಿಲೆ ಎಲ್ಲ ತಾಮ್ರ ಬಣ್ಣ. ಅದರ ಗೊರಸು ತಾಮ್ರ ಬಣ್ಣ, ಅದರ ಕಣ್ಣು ರೆಪ್ಪೆಗಳು ತಾಮ್ರ ಬಣ್ಣ, ಕಿವಿಗಳು ತಾಮ್ರ ಬಣ್ಣ, ಯೋನಿ ತಾಮ್ರ ಬಣ್ಣ, ಅದರ ಮೈ ಪ್ರತಿಯೊಂದು ಕಣ್ಣು ಎಲ್ಲ ತಾಮ್ರ ಬಣ್ಣ. ಇವತ್ತು ಅದಕ್ಕೆ ಹೆರಿಗೆ ಇದೆ, ಕೊನೆಯ ಗಳಿಗೆಗಳಲ್ಲಿ ಇದೆ. ಇಂಥ ಒಳ್ಳೆ ಸುದಿನ ಇಲ್ಲಿ ನಮ್ಮ ಕರ್ನಾಟಕದ ವಿಶ್ವದಲ್ಲೇ ಶ್ರೇಷ್ಠವಾದ ತಳಿ ಮುಧೋಳ ನಮ್ಮ ಜೊತೆ ಇದೆ. ಅಲ್ಲಿ ಅತಿ ಸುಂದರ ಲ್ಯಾಬ್ರಡಾರ್ ಇದೆ. ತಿಯೋ ಕಮಿಯರ್ ತಿಯೋ ಅಜಾ ಬೇಟ ಬಚ್ಚೆ ತಿಯೋ. ಇಲ್ಲಿ ಮೊಲಗಳಿದೆ, ಅಲ್ಲಿ ಮೀನುಗಳಿದೆ, ಆ ಕಡೆ ಯಂತ್ರಗಳಿದೆ. ಇದು ಸಕಲ ವಾಸ್ತು ದೋಷ ನಿವಾರಣೆ. ಮನೆಯಲ್ಲಿ ಅನೇಕ ಕಾರಣಗಳಿಂದನೂ ಮನುಷ್ಯನಿಗೆ ಕಷ್ಟ ಬರುತ್ತೆ. ಅವುಗಳ ದೋಷ ನಿವಾರಣೆಗೆ ಈ ಮತ್ಸ್ಯಾವತಾರಿ ವಿಷ್ಣುವನ್ನು ಆರಾಧಿಸ್ತಾರೆ ಅಂತ ಪುರಾಣಗಳು ಹೇಳುತ್ತೆ. ಬಟ್ ನನಗೆ ಆ ಮತ್ಸ್ಯಾವತಾರಿ ಮೇಲೆ ಇರೋ ಗೌರವ ಏನಂದ್ರೆ, ಭೂಮಿ ತನ್ನತನವನ್ನೇ ಕಳೆದುಕೊಂಡಾಗ ಎಲ್ಲ ವೇದಗಳು ಕದ್ದು ಹೋಯ್ದಾಗ ಆಗ ನಮ್ಮ ಭೂತಾಯಿಯನ್ನು ಕಾಪಾಡಿದ ವಿಷ್ಣು ಮತ್ಸ್ಯಾವತಾರಿಯಾಗಿದ್ದ. ಅದಕ್ಕೋಸ್ಕರ ತುಂಬಾ ಸಂತೋಷ ಹೇಳಿದರೆ, ಈ ಮತ್ಸ್ಯಾವತಾರಿ ವಿಷ್ಣುವಿನೊಂದಿಗೆ ಆ ಕಿರೀಟ ನೋಡಿ, ಆ ಮೇಲ್ಗಡೆಯಿಂದ ನೋಡಿ, ಟಾಪ್ ವ್ಯೂ ಅಲ್ಲಿ ಸುಂದರವಾದ ಕಿರೀಟ. ಆ ಕಿರೀಟದ 4 ಕೋನಗಳಲ್ಲಿ ಹಿಡ್ಕೊಂಡಿರೋದು, ಆ ಕೋನಗಳ ನಡುವಿನ ಗ್ಯಾಪ್ ನೋಡಿ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಇಲ್ಲಿಂದ ನೋಡಿ, ಪ್ರಪ್ರಥಮವಾಗಿ ಮೂರ್ತಿ ಮಾಡಿದಾಗ ಆನಂದ ನಿಮ್ಮ ಹತ್ರ ಹಂಚಿಕೊಳ್ಳದೆ ಇರಲಾಗಿಲ್ಲ. ಧನ್ಯವಾದ. ಪುರಾತನ ಶಾಸ್ತ್ರಗಳ ಉತ್ಖನನದಲ್ಲಿ ನಿರತ ಅಹೋರಾತ್ರ.